ಸಿಲಿಕಾನ್ ಸಿಟಿಯಲ್ಲಿ ಫುಟ್ಪಾತ್ ತೆರವಾಗ್ತಾ ಇದೆ. ಸೊ ಇದು ಎಷ್ಟು ಚೆನ್ನಾಗಿದೆ, ಏನಂತೀರಾ ಯೂತ್ ಆಗಿ ನೀವು? ನನಗೆ ಖುಷಿ ಈ ಥರ ತೆರವುಗೊಳಿಸ್ತಾ ಇರೋದು. ಫುಟ್ಪಾತ್ ಮೇಲೆ ಕೂತಿರೋಂಥ ಜನನಾಗಲಿ ವ್ಯಾಪಾರಸ್ಥರಕ್ಕಾಗಲಿ ಎಲ್ಲದು ಕಳಿಸ್ತಿರೋವಂಥದ್ದು ಒಳ್ಳೇದದು. ಬಟ್ ಅಟ್ ದ ಸೇಮ್ ಟೈಮ್ ಏನಾಗ್ತದೆ, ಅದನ್ನು ಫಾಲೋ ಅಪ್ ಮಾಡದೆ ಅದನ್ನು ಉಳಿಸ್ಕೊಳ್ಳೋಕ್ಕಾಗೋದಿಲ್ಲ. ಈಗ ಮಲ್ಲೇಶ್ವರಮಲ್ಲಿ 8th ಕ್ರಾಸಲ್ಲಿ ನೀವು ನೋಡ್ಬೋದು, ಅವ್ರನ್ನ ಕಳಿಸಿದ್ದಾರೆ, ಬಟ್ ಪುನಃ ಬರುವಂಥ ಸಾಧ್ಯತೆ ಇದೆ, ಅದು ಆಗ್ತಾನೂ ಇದೆ. ದಿನನಿತ್ಯ ನೋಡ್ತಾ ಇದ್ದೀವಿ, ಈ ಥರ ಆಗ್ತಾ ಇರೋದಂತಿದೆ. ಈಗೂ ಬೆಳಗ್ಗೆ ನಾನು ನೋಡಿದ್ದೀನಿ, ಮೆಡಿಕಲ್ ಶಾಪ್ನವರು ರೋಡ್ ಮೇಲೆ ಒಂದು ಸೇಲ್ ಥರ ಹಾಕಿರುವಂಥದ್ದು. ಬಟ್ ಅದನ್ನು ಫಾಲೋ ಅಪ್ ಮಾಡಿದೆ, ವಿ ಕಾಂಟ್ ಎಕ್ಸ್ಪೆಕ್ಟ್ ಮಚ್. ಬಟ್ ಅಟ್ ದ ಸೇಮ್ ಟೈಮ್ ನಾವು ಗೌರ್ಮೆಂಟ್ ಮೇಲೆ ತೀರಾ ಪ್ರೆಷರ್ ಹಾಕ್ಲಿಕ್ಕೂ ಆಗೋದಿಲ್ಲ. ಅವ್ರಿಗೆ ಬೇರೆ ಕೆಲಸನೂ ಇರುತ್ತೆ, ಇದನ್ನೇ ಒಂದು ಮಾಡಬೇಕು ಅಂತ ಇರೋದಿಲ್ಲ. ಜನಕ್ಕೆ ಒಂದು ಕಾಮನ್ ಸೆನ್ಸ್ ಅಂತ ಬೇಕು. ಅವರೇ ನೋಡಿಕೊಂಡು, ಇಲ್ಲ ನಾವು ಫುಟ್ಪಾತ್ ಮೇಲೆ ಆ ಥರ ವ್ಯಾಪಾರ ಮಾಡೋದಾಗಲಿ, ಈ ಥರ ಅಂಗಡಿ ಇಡೋದಾಗಲಿ ನಿಲ್ಲಿಸಬೇಕು. ಈಗ ಸಚಿವ ಕೃಷ್ಣ ಬೈರೇಗೌಡ ಅವರು ಬಂದ ಮೇಲೆ ಈ ಕಾರ್ಯಾಚರಣೆ ಆಗ್ತಾ ಇರುವಂಥದ್ದು. ಅವರ ಈ ಕಾರ್ಯಾಚರಣೆಗೆ ಏನಂತೀರಾ? ಅಂದರೆ ಇಷ್ಟು ದಿವಸ ಮಾಡದಂತಹ ಕೆಲವು ಸಚಿವರುಗಳು ಇವರು ಮಾಡ್ತಾ ಇದ್ದಾರೆ, ನಿಮಗೆ ಬೆಸ್ಟ್ ಅನಿಸುತ್ತಾ? ಅಲ್ಲ, ಪೊಲಿಟಿಷಿಯನ್ ಆಗಲಿ ರಾಜಕಾರಣಿ ಆಗಲಿ ಯಾರೇ ಆಗಿರ್ಬೋದು, ಒಂದು ಮಾಡುವಂಥ ಛಲ ಇರಬೇಕು, ಒಂದು ಮಾಡುವಂಥ ಹಠ ಇರಬೇಕು. ಇವ್ರು ಮಾಡ್ತಿದ್ದಾರೆ, ಮಾಡ್ತಿರೋರಿಗೆ ನಾವು ಬೆಂಬಲ ನೀಡಬೇಕು ಅಷ್ಟೇ. ಅವ್ರ ಪಾರ್ಟಿ ಯಾರೇ ಆಗಲಿ ನಮ್ದೊಂದು ಬೆಂಬಲ ಇರಬೇಕು. ಜನಕ್ಕೆ ಒಂದು, ನಾನು ಹೇಳಿದಾಗಲೇ ಕಾಮನ್ ಸೆನ್ಸ್ ಅನ್ನೋದು ಇರಬೇಕು ಜನಕ್ಕೆ. ಪಾರ್ಟಿ ಇವರು ಕಾಂಗ್ರೆಸ್ ಮಾಡ್ತಿದ್ದಾರೆ, BJP ಮಾಡ್ತಿದ್ದಾರೆ, ಅವರ ರಾಜಕಾರಣಿಗಳು ಮಾಡ್ತಿದ್ದಾರೆ ಅಂತಲ್ಲ, ನಮಗೆ ಒಂದು ಮಾಡುವಂಥದ್ದು ಇದಿರಬೇಕು. ನಾವೇ ಸ್ವತಃ ತಾವೇ ನಿಂತ್ಕೊಂಡು NGO ಜೊತೆ ಎಲ್ಲ ಸೇರಿಕೊಂಡು ಇದನ್ನೆಲ್ಲ ಒಂದು ಸ್ಟ್ಯಾಂಡರ್ಡ್ ಆಗಿ ನಾವು ಫುಟ್ಪಾತ್ನ ಕ್ಲೀನಾಗಿ ಇಟ್ಕೊಂಡು ಜನಕ್ಕೆ ಓಡಾಡುವಂಥ ಸಾಧ್ಯತೆಗಳು ಮಾಡಿಕೊಡ್ಬೇಕು. ಈಗ ನೀವು ನೋಡ್ತಾ ಇರ್ಬೋದು, ಸಿಟಿಯಲ್ಲಿ ಎಷ್ಟೋ ಈ ರೀತಿ ಫುಟ್ಪಾತ್ಗಳನ್ನು ಮಾಡಿರ್ತಾರೆ. ಈ ಫುಟ್ಪಾತ್ ತೆರವಾಗೋದ್ರಿಂದ ಜನರಿಗೆ ಎಷ್ಟು ಲಾಭ ಸರ್? ಜನಕ್ಕೆ ಅಂತ ಹೇಳಿದರೆ, ಈಗ ನಡೆಯುವಂಥ ಖುಷಿನೇ ಬೇರೆ. ಏನೇ ಇದಾಗಲಿ, ರೋಡ್ ಮೇಲೆ ನಾವು ಗಾಡಿ ಓಡಾಡ್ತಿರುತ್ತೆ, ಅವ್ರಿಗೆ ಒಂದು ಹಕ್ಕಿರುತ್ತೆ. ಗಾಡಿ ಓಡಾಡಿಸೋರಿಗೆ ಒಂದು ಹಕ್ಕಿರುತ್ತೆ, ರೋಡಲ್ಲಿ ಓಡಾಡೋರಿಗೆ ಒಂದು ಗಾಡಿ ಅಂತ ಒಂದು ಹಕ್ಕು. ನಮಗೆ ನಡೆಯೋರಿಗೆ ಒಂದು ಹಕ್ಕಿರುತ್ತೆ ಫುಟ್ಪಾತ್ ಮೇಲೆ ಅಂತ. ನಮಗೆ ಒಂದು ಖುಷಿ ಇರುತ್ತೆ, ಒಂದು ಸೇಫ್ಟಿಯಾಗಿ ನಾನು ಓಡಾಡಿದೆ. ಮತ್ತು ಕೆಲವೊಂದು 500 ಮೀಟ್ರಿಗೆ ಅಂತ ಇರೋವಂಥ ಜಾಗ ಇರ್ಬೋದು, ನಮಗೆ ಅದು ನಡೆಯೋ ಒಂದು ಖುಷಿ ಇರುತ್ತೆ. ಆ ಸೇಫ್ಟಿಯಾಗಿ ನಾನು ನಡಿಬೋದು. ಅಲ್ಲಿಗೆ ಒಂದು 500 ಮೀಟರ್ ನಡೆದ್ರೂ ಒಂದು ಸ್ಮಾಲ್ ಆ್ಯಕ್ಟಿವಿಟಿನ ಫಿಟ್ನೆಸ್ ಅವರು ಇರುತ್ತೆ. ಸೊ ಒಂದು ಫ್ರೆಂಡ್ಸ್ ಜೊತೆ ನಡೆಯುವಂಥದ್ದಾಗಲಿ, ಅದಕ್ಕೋಸ್ಕರ ಒಂದು ಗಾಡಿ ತೆಗೆಯುವಂಥದ್ದು ಎಲ್ಲ ಸಾಧ್ಯತೆಗಳೆಲ್ಲ ಕಮ್ಮಿ ಆಗುತ್ತೆ ಅಂತ ನಾನು ಹೇಳ್ತೀನಿ.